ನಮಸ್ಕಾರ ಎಲ್ಲರಿಗೂ. ಡೈಲಿ ಅದೇ ರೈಸ್ ತಿಂದು ಬೋರ್ ಆಗ್ತಿದೆಯಾ? ಹಾಗಾದರೆ ಬನ್ನಿ, ನಾನು ತುಂಬಾ ಸಿಂಪಲ್ ಆಗಿರುವಂತಹ ಹಾಗೆಯೇ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಒಂದೊಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟಿಕ್ ಮಾಡಿ. ಆವಾಗ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ನಾವು ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಕೊಕೊನಟ್ ಎಣ್ಣೆನ ಹಾಕಿದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸೇರಿಸ್ಕೊಳ್ಬೋದು. ಅದಕ್ಕೆ ನಾನು ಸೋಂಪು ಕಾಳು ಮತ್ತು ಕರಿಮೆಣಸು, ಹಾಗೆಯೇ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಜಸ್ಟ್ ಒಂದು 2 ನಿಮಿಷ ಹುರ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸು, ಟೊಮೊಟೊ, ಈರುಳ್ಳಿ ಹಾಗೆಯೇ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ರಾತ್ರಿನೇ ನೆನೆ ಇಟ್ಬಿಟ್ಟು ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಬೋದು. ಅದನ್ನು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರಿಶಿಣದ ಪುಡಿನ ಸೇರಿಸ್ಕೊಂಡು ಒಂದು 5 ನಿಮಿಷ ಹುರ್ಕೊಳ್ಬೇಕು. ಹಾಗೆಯೇ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇವಾಗಲೇ ಸೇರಿಸ್ಕೊಂಡು ಇದನ್ನು ಚಿಕ್ಕ ಉರಿಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ನೀರೆಲ್ಲ ಬಿಟ್ಕೊಳ್ಬೇಕು, ಆ ರೀತಿ ಹುರ್ಕೊಳ್ಬೇಕು. ಆವಾಗ ನಿಮಗೆ ಕಹಿ ಫ್ಲೇವರ್ ಬರಲ್ಲ. ಮಕ್ಕಳಿಗೆಲ್ಲ ಕಹಿ ಅಂತ ಅಂದ್ಕೊಂಡು ತಿನ್ನಲ್ಲ ಅಲ್ವಾ? ಈ ರೀತಿ ಹುರ್ಕೊಳ್ಳೋದ್ರಿಂದ ಅದರದ್ದು ಕಹಿ ಫ್ಲೇವರ್ ಫುಲ್ ಹೋಗುತ್ತೆ. ಇವಾಗ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಒಂದು ಮಸಾಲನ ರುಬ್ಕೊಳ್ಬೇಕು. ಅದಕ್ಕೆ ಸಾಂಬಾರು ಈರುಳ್ಳಿ ಒಂದು 5-6 ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹಸಿಕಾಯಿ, 1-2 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ನಿಮಗೆ ತರಿತರಿನೇ ಇಷ್ಟ ಅಂದರೆ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಬೋದು, ಬಟ್ ನನಗೆ ನುಣ್ಣಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದೊಂದು 5ರಿಂದ 10 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಸಾಫ್ಟ್ ಆಗಿದೆ. ಹಾಗೆಯೇ ನೀರನ್ನು ಕೂಡ ಬಿಟ್ಕೊಂಡಿದೆ. ನಾವು ಇದಕ್ಕೇನು ನೀರು ಸೇರಿಸಿರಲಿಲ್ಲ ಅಲ್ವಾ? ಸೊ ನೀರು ಹೆಂಗೆ ಬಿಟ್ಕೊಂಡಿದೆ ನೋಡಿ, ಈ ರೀತಿ ಬಿಟ್ಕೊಂಡ್ರೆ ಅದರದ್ದು ಕಹಿ ಫ್ಲೇವರೆಲ್ಲ ಹೋಗಿರುತ್ತೆ. ನೀವು ಇದನ್ನು ಲಂಚ್ ಬಾಕ್ಸಿಗೆ, ಮಾರ್ನಿಂಗ್ ಟಿಫನ್ನಿಗೆ ಎರಡಕ್ಕೂ ಮಾಡ್ಕೊಳ್ಬೋದು. ಬೇಗನೆ ಆಗಿಬಿಡುತ್ತೆ, ತುಂಬ ಟೈಮ್ ಏನೂ ಹಿಡಿಯಲ್ಲ, ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ನೀವು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿ ಜಾರ್ನ ವಾಶ್ ಮಾಡಿ, ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಒಂದು 5 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವೇನು ಅಕ್ಕಿ ತೊಗೊಂಡಿರ್ತೀವಲ್ಲ ಅದರದ್ದು 2ರಷ್ಟು ಅಳತೆದು ನೀರನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಇವಾಗ ಕುದಿ ಬಂದ ಮೇಲೇ ಅಕ್ಕಿನ ಸೇರಿಸಿ, ಆಮೇಲೆ ಅಕ್ಕಿನ ನಾವೇನು ಪಲಾವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗಲೇ ವಾಶ್ ಮಾಡಿ ನೆನೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು. ನಾನಿಲ್ಲಿ ನೆನೆಸಿಟ್ಕೊಂಡಿಲ್ಲ, ಬಟ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಈ ಅಕ್ಕಿ ಬೇಗನೆ ಬೆಂದ್ಬಿಡುತ್ತೆ. ಹಾಗಾಗಿ ನೀವು ನಿಮ್ಮದು ಅಕ್ಕಿ ಹೇಗೆ ಇರುತ್ತೆ ಅದರ ಮೇಲೆ ಡಿಪೆಂಡೆಬಲ್ಲು. ಸೊ ನಾನಿವಾಗ ಕುದಿ ಬಂದ ಮೇಲೆ ಒಂದು ಕುದಿ ಬಂದ ತಕ್ಷಣ ಅಕ್ಕಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೂ ಕೂಡ ಇದು ಕುದಿ ಬಂದ ಮೇಲೇ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ನಾವು ಫಸ್ಟೇ ಮುಚ್ಚಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅಕ್ಕಿ ಎಲ್ಲ ತಳದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ತರಕಾರಿ ಮತ್ತು ಸೊಪ್ಪು ಏನಿರುತ್ತೆ ಅದೆಲ್ಲ ಮೇಲೆ ಬಂದು ಕೂತ್ಬಿಡುತ್ತೆ. ಅದು ರುಚಿನೇ ಬೇರೆ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು ಕುದಿ ಬಂದ ಮೇಲೆ ನೀವು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ. ಉಪ್ಪು ಬೇಕಾಗಿತ್ತು, ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ನೋಡಿದ್ರಲ್ಲ, ನಾನು ಕುದಿ ಬಂದ ಮೇಲೆ ಇನ್ನೊಂದು ಸಲ ಸ್ಪೂನಲ್ಲಿ ಚೆನ್ನಾಗಿ ಮಗ್ಚಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ನ ಕೂಗಿಸಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಟಿಪ್ಸ್ ಏನಂದರೆ ಕುಕ್ಕರು ಫುಲ್ಲಾಗಿ ಕೂಲ್ ಆದಮೇಲೆ ಮುಚ್ಚಳನ ತೆಗೀರಿ. ನಾವೇನು ಮಾಡ್ತೀವಿ, ಅರ್ಜೆಂಟಾಗಿ ವಿಷಲ್ ಆಗ್ತಾ ಇದ್ದಂಗೆ ಕುಕ್ಕರ್ ಮುಚ್ಚಳನ ತೆಗೆದುಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಮಗ್ಚಿಬಿಡ್ತೀವಿ. ಆವಾಗೇನಾಗುತ್ತೆ, ಮೆತ್ತ ಆಗಿಬಿಟ್ಟು ಅದರದ್ದು ಟೇಸ್ಟೇ ಹೋಗಿಬಿಡುತ್ತೆ. ರಿಯಲಿ ನೀವು ಅದು ಫುಲ್ಲಾಗಿ ಕೂಲ್ ಆದಮೇಲೆ ಮುಚ್ಚಳನ ತೆಗೆದುಬಿಟ್ಟು ಮಿಕ್ಸ್ ಮಾಡಿ, ಆವಾಗ ನೋಡಿ ಅದರ ಟೇಸ್ಟೇ ಬೇರೆ ಇರುತ್ತೆ. ಸೊ ಇದನ್ನು ನೀವು ಅಂದರೆ ಮೆಂತ್ಯ ರೈಸ್ ಏನಿದೆ ಇದು ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಏನೂ ಇಲ್ಲ ಅಂದರೆ ಗಟ್ಟಿ ಮೊಸರು ಜೊತೆ ಇಲ್ಲ ಹಾಗೆ ಕೂಡ ತಿನ್ಬೋದು.
ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೇಗ ಮಾಡ್ಕೊಳ್ಬೋದು, ಹೆಲ್ತಿಗೂ ಕೂಡ ಒಳ್ಳೆಯದು. ಮಾರ್ನಿಂಗ್ ಟಿಫನ್, ಲಂಚ್ ಬಾಕ್ಸ್ ಎಲ್ಲದಕ್ಕೂ ಮಾಡ್ಕೊಳ್ಬೋದು. ನಿಮಗೆ ನೋಡಲಿಕ್ಕೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನಿಯಾಗಿ. ಸೊ ನೀವು ಇದೇ ಥರ ಖಾರ ರುಬ್ಬಿಬಿಟ್ಟು ಅಂದರೆ ಮಸಾಲ ಮಾಡಿಬಿಟ್ಟು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಿಂಪಲ್ ಆಗಿರುವಂತಹ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.